ಬೊಂಬೆ ಓಟ, ಮಾನವ ಕಂಬಳ ಹೀಗೆ ಸುಮಾರು 41 ಬಗೆಯ ಆಟಗಳು, ಒಂದಕ್ಕಿಂತ ಮತ್ತೊಂದು ಭಿನ್ನ ಎನ್ನುವ ಸ್ಪರ್ಧೆಗಳು, ಎಂದು ನೋಡಲಿಕ್ಕೆ ಸಿಗದ ಗತಕಾಲದ ಒಂದಷ್ಟು ಕ್ರೀಡೆಗಳು ಇವೆಲ್ಲವಕ್ಕೂ ಸಾಕ್ಷಿಯಾಗಿದ್ದು ಮೂಡಬಿದ್ರೆಯ ಭೂತನಾಥೇಶ್ವರ ದೇವಾಲಯದ ಸನ್ನಿಧಿ. ಇಲ್ಲಿ ನಡೆದ ಬಗೆ ಬಗೆಯ ವಿಶಿಷ್ಟ ಆಟಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆಟ ಬೊಂಬಾಟ ವಿಶೇಷ ಕಾರ್ಯಕ್ರಮದಲ್ಲಿ. ನಾನು ಪ್ರತಿಮಾ. ದಕ್ಷಿಣ ಕನ್ನಡ ಅಂದರೆ ದೇವಾಲಯಗಳ ನಾಡು, ಭೂತ ಕೋಲಗಳ ಬೀಡು. ಬಹುಶಃ ಇಲ್ಲಿನ ಜನರಿಗೆ ದೇವರ ಕುರಿತು ಇರುವಷ್ಟು ನಂಬಿಕೆ, ಶ್ರದ್ಧೆ, ಭಕ್ತಿಗಳು ರಾಜ್ಯದ ಮತ್ಯಾವ ಭಾಗದಲ್ಲೂ ಕಾಣಿಸೋದಿಲ್ಲ. ಇಂತಹ ಕ್ಷೇತ್ರ ಒಂದಷ್ಟು ವಿಶಿಷ್ಟ ಆಟಗಳಿಗೆ ವೇದಿಕೆ ಒದಗಿಸ್ತಿದೆ. ದೇವಸ್ಥಾನಕ್ಕೂ ಈ ಕ್ರೀಡೆಗಳಿಗೂ ಏನು ಸಂಬಂಧ ಅಂತೀರಾ? ಹಾಗಿದ್ರೆ ಬನ್ನಿ ನಮ್ಮ ಜೊತೆ ಆಟದ ಹಿಂದಿನ ಕತೆ ಹೇಳ್ತೀವಿ. ಮಂಗಳೂರಿನಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿರುವ ಭೂತನಾಥೇಶ್ವರ ಕ್ಷೇತ್ರಕ್ಕೆ 106 ವರ್ಷಗಳಷ್ಟು ಇತಿಹಾಸವಿದೆ. ಆದ್ಯಾಗೂ ಈ ದೇವಾಲಯ ಪ್ರಚಾರಕ್ಕೆ ಬಂದಿದ್ದು ತೀರಾ ಇತ್ತೀಚೆಗೆ. ಮೂಡಬಿದ್ರೆಯ ಎಡಪದವಿನಲ್ಲಿರುವ ಭೂತನಾಥೇಶ್ವರ ಕ್ಷೇತ್ರವನ್ನ ಇತ್ತೀಚೆಗೆ ಜೀರ್ಣೋದ್ಧಾರಗೊಳಿಸಲಾಯಿತು. ಮೂಲತಃ ಮೂಡಬಿದ್ರೆಯವರಾದ ಮುಂಬೈನಲ್ಲಿ ಉದ್ಯಮಿಯಾಗಿರುವ ವಿಜಯನಾಥ ಶೆಟ್ರು ಸ್ವಂತ ಆಸಕ್ತಿಯಿಂದ ದೇವಾಲಯದ ಪುನಶ್ಚೇತನಕ್ಕೆ ಚಾಲನೆ ನೀಡಿದ್ರು. ಕಡಲ ತೀರ ಅಂದ್ರೆ ತೆಂಗಿನಕಾಯಿ ನಾಡು. ಹೀಗಾಗಿಯೇ ಇಲ್ಲಿನ ಜನಜೀವನದೊಂದಿಗೆ ತೆಂಗಿನಕಾಯಿ ತಳುಕು ಹಾಕೊಂಡಿದೆ. ತೆಂಗಿನಕಾಯಿ ಸುಲಿಯೋದು ದಕ್ಷಿಣ ಕನ್ನಡಿಗರ ಮಟ್ಟಿಗೆ ಹೊಸತಲ್ಲ. ಹಲ್ಲಿನಿಂದ ತೆಂಗಿನಕಾಯಿ ಸುಲಿಯೋ ಈ ಸ್ಪರ್ಧೆಯು ಸಖತ್ ರೋಮಾಂಚನಕಾರಿಯಾಗಿತ್ತು. ಒಬ್ಬರಿಗಿಂತ ಒಬ್ರು ನಾ ಹೆಚ್ಚು ಎನ್ನುವಂತೆ ಕಾಯಿ ಸುಲಿತಾ ಇದ್ರೆ ನೋಡುತ್ತಿದ್ದವನ್ನ ಹಲ್ಲು ಕಟಂ ಅನ್ನುತ್ತಿತ್ತು. ಇಡೀ ಕ್ರೀಡೋತ್ಸವದಲ್ಲಿ ಹುಡುಕಾಡಿದ್ರೆ ಸಿಗೋದು ಇಂಥದ್ದೇ ಮಜಮಜವಾದ ಆಟಗಳು. ಈಗೊಂದು 100 ವರ್ಷಗಳ ಕೆಳಗೆ ಬಹಳ ಜನಪ್ರಿಯವಾಗಿದ್ದ, ಸಂಪ್ರದಾಯದೊಂದಿಗೆ ತಳುಕು ಹಾಕಿಕೊಂಡಿದ್ದ ಎಲ್ಲ ಆಟಗಳಿಗೂ ಈ ಕ್ರೀಡೋತ್ಸವ ವೇದಿಕೆಯಾಗಿತ್ತು. ಈ ಸಲದ ಕ್ರೀಡೋತ್ಸವ ಸುವರ್ಣ ನ್ಯೂಸ್ ಸಹಭಾಗಿತ್ವದಲ್ಲಿ ನಡೆದಿದ್ದು ವಿಶೇಷವಾಗಿತ್ತು. ನಲವತ್ತು ಸ್ಪರ್ಧಿಗಳು, ಸುಮಾರು 62 ವಿಭಾಗಗಳಲ್ಲಿ ಈ ಕ್ರೀಡೋತ್ಸವ ನಡೆಯುತ್ತೆ. ಹೆಚ್ಚು ಕಡಿಮೆ 9 ಲಕ್ಷ ರೂಪಾಯಿಯಷ್ಟು ಹಣ ಬಹುಮಾನಕ್ಕೆ ಮೀಸಲು. ಪ್ರತಿ ಸ್ಪರ್ಧೆಯಲ್ಲಿ ಗೆದ್ದವರಿಗೂ ಕನಿಷ್ಠ 2,000 ರೂಪಾಯಿ ಬಹುಮಾನ. ಇದು ಕಡಲೂರ ಕ್ರೀಡೋತ್ಸವದ ಸ್ಪೆಷಲ್. ಇನ್ನು ಎಲ್ಲರ ಗಮನ ಸೆಳೆದ ಇನ್ನೊಂದು ಸ್ಪರ್ಧೆ ಅಂದ್ರೆ ಬಾಡಿ ಬಿಲ್ಡಿಂಗ್ ಪ್ರದರ್ಶನ. ಕಟ್ಟುಮಸ್ತಾದ ದೇಹ ಹೊಂದಿರುವ ಕುಡ್ಲದ ಕುವರರು ದೇಹದ ಶಕ್ತಿಯನ್ನ ಪ್ರದರ್ಶಿಸಿದ್ರು. ಆನೆ ಗಾತ್ರದ ಕೆಲ ದೇಹ ನೋಡಿ ಪುಟ್ಟ ಮಕ್ಕಳೆಲ್ಲ ಹೆದರಿಕೊಂಡಂತಿತ್ತು. ಬಡಪಾಯಿಗಳೆಲ್ಲ ಇದೆಂತ ಬಾಡಿನಪ್ಪ ಅಂತ ಉದ್ಗಾರ ತೆಗೆದಿದ್ರು. Feel the kick, feel the power, feel the punch.
ಕ್ರೀಡೋತ್ಸವದಲ್ಲಿನ ಮತ್ತೊಂದಷ್ಟು ಕಣ್ಣು ತುಂಬಿಸಿಕೊಳ್ಳಬಹುದಾದ ದೃಶ್ಯಗಳು ವಿರಾಮದ ನಂತರ.